ಅಮ್ಮ ನನಗೆ ಈ ಮದುವೆ ಸ್ವಲ್ಪನೂ ಇಷ್ಟ ಇಲ್ಲ ಕಣಮ್ಮ. ಈ ಇವಳನ್ನು ಯಾರಮ್ಮ ಮದುವೆ ಮಾಡ್ಕೊತಾರೆ? ಹಳ್ಳಿ ಗುಗ್ಗು ಅಂದರೆ ಹಳ್ಳಿ ಗುಗ್ಗು. ಈ ಹಳ್ಳಿ ಗುಗ್ಗುನ ಮದುವೆ ಮಾಡ್ಕೊಂಡು ನಾನು ಸಿಟಿಗೆ ಹೋಗ್ಬಿಟ್ಟು ಅಲ್ಲಿ ಜೀವನ ಮಾಡೋದು ಅಂತಂದರೆ ಏನಮ್ಮ? ನೀನೇ ಯೋಚನೆ ಮಾಡು. ಅದೆಲ್ಲ ನನ್ನ ಆಡ್ಕೊಂಡು ಹೋಗ್ತಾರೆ ಕಣಮ್ಮ. ಹಾಂ, ನೋಡಮ್ಮ, ಸುಮ್ಮನೆ ಏನಾದರೂ ಒಂದು ಮಾಡು. ಅಪ್ಪಂಗೆ ನೀನೇ ಹೇಳಮ್ಮ, ಈ ಹುಡುಗಿ ಬೇಡ ಅಂತ ಹೇಳ್ಬಿಟ್ಟು ನೀನೇ ಒಂದು ಮಾತು ಹೇಳು. ನನಗಂತೂ ಸ್ವಲ್ಪನೂ ಇಷ್ಟ ಇಲ್ಲ. ಹಳ್ಳಿ ಗಮಾರಿ ಅಂತ ಎಲ್ಲರೂ ಆಡ್ಕೊಂಡು ನಗ್ಬಿಡ್ತಾರೆ ಅಮ್ಮ. ನನಗೇನಾದರೂ ಆಸೆ ಐತೆ ಅಂತ ಅಂದ್ಕೊಂಡೇನೋ? ನನಗೂ ಅಷ್ಟೇ, ಇವಳನ್ನು ಕಂಡ್ರೆ ಆಗಲ್ಲ. ಒಳ್ಳೆಯೇ ನನ್ನ ತಂಗಿ ಮಗಳು ಅಂತ ಹೇಳ್ಬಿಟ್ಟು ನಿಮ್ಮ ಅಪ್ಪ ಬಂದ್ಬಿಟ್ಟೈತೆ. ಇನ್ನೊಂದು ವಿಚಾರ ಗೊತ್ತಾ? ಅಯ್ಯೋ, ನನ್ನ ತಂಗಿ ಮಗಳ ಹೆಸ್ರಿಗೆ ಆಸ್ತಿ ಬರಿಬೇಕು, ಹಾಗೆ ಹಿಂಗೆ ಅಂತ ಬೇರೆ ಮಾತಾಡ್ತಾಯಿದ್ರು. ಸುಮ್ಮನೆ ಇವಳ ಜೊತೆಗೆ ಆಸ್ತಿನೂ ಹೊರಟೋಗ್ಬಿಡ್ತೈತೆ ಅಂತ ನಾನೇನೇ ಬಾಯಿ ಮುಚ್ಕೊಂಡಿದ್ದೀನಿ ಕಣೋ. ಇಲ್ಲ ಅಂತಂದರೆ ಇವಳಿಗೆ ಹೆಂಗೋ ಹಾಕೊಂಡು ರುಬ್ಬಿಟ್ಟು ನೀಚೆ ಕಡೆಗೆ ಹಾಕ್ಬಿಡ್ತಿದ್ದೆ. ಯಾರಿಗೆ ಬೇಕಿ ಮೂದೇವಿ? ನೋಡು ಮಗನೇ, ನೀನೇನ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿದೆ ಅಂದರೆ ನಿಮ್ಮಪ್ಪ ಆಸ್ತಿ ಎಲ್ಲ ನಿಮ್ಮ ಅಪ್ಪನ ಸ್ವಯಾರ್ಜಿತ ಆಸ್ತಿನೇ. ಆಸ್ತಿ ಎಲ್ಲನೂ ಅವಳ ಹೆಸ್ರಿಗೂ ಯಾರ ಹೆಸ್ರಿಗೂ ಬರೆದು ಬಿಡ್ತಾರೆ. ಆಮೇಲೆ ನಿನ್ನ ಕೈಗೆ ಚಿಪ್ ಸಿಗ್ತದೆ. ಯೋಚನೆ ಮಾಡು. ನಾನು ಎಲ್ಲ ಯೋಚನೆ ಮಾಡೇನೆ ಬಾಯಿ ಮುಚ್ಕೊಂಡು ಸುಮ್ಮನೆ ಇದ್ದೀನಿ. ಆದರೂ ಅಮ್ಮ, ಈ ಮೂದೇವಿನ ಕಟ್ಕೋಬೇಕಲ್ಲಮ್ಮ ನಾನು. ಈ ಮೂದೇವಿ ಸ್ವಲ್ಪನೂ ಚೆನ್ನಾಗಿಲ್ಲ. ಹೋಗ್ಲಿ, ಇವ್ರ ಜೊತೆ ಯಾರು ಬಾಳ್ತಾರೆ ನೀನೇ ಹೇಳು. ಥೂ, ಇವಳನ್ನ ಮದುವೆ ಮಾಡ್ಕೊ, ಆಮೇಲೆ ಎಲ್ಲಿಗೂ ಕರ್ಕೊಂಡು ಹೋಗ್ಬೇಡ. ಸುಮ್ಮನೆ ಇದ್ಬಿಡು ಅಷ್ಟೇ. ಇನ್ನೇನು ಮಾಡ್ತೀಯಾ ನೀನು? ಹೊರಗಡೆ ನಿನ್ನ ಫ್ರೆಂಡ್ಸು ಅವರು ಇವರು ಅಂತ ಸುತ್ತಾಡ್ಕೊಂಡಿರು. ಇವಳು ಸವಸಕ್ಕೆ ಏನಕ್ಕೆ ಹೋಗ್ತೀಯ ನೀನಂತೂ? ಇವಳ ಹತ್ರ ಮಾತಾಡಲು ಬೇಡ ನೀನು. ಆದರೂ ಮದುವೆ ಆದಮೇಲೆ ಎಂಟಿನೇ ತಾನೇ, ಅವ್ರ ಜೊತೆ ಬಿದ್ದು ಸಾಯ್ಬೇಕು ತಾನೇ. ಛೇ ಅದ್ಗೆ ಪ್ಯಾಟ್ ಹೋಯ್ತಾ ಇದ್ದೆ. ಏನಾರ ನಿಮಗೆ ಮಾಡೋಕ್ಕೆ ಅದು ಇದು ಏನಾರ ನಾ ಮನೆಗೆ ಸಾಮಾನು ಅಂತ ಹೇಳ್ಬಿಟ್ಟು ನನ್ನ ಗಂಡ ಇಬ್ಬರು ಹೋಯ್ತಾ ಇದ್ವಿ. ನೀವು ಬನ್ನಿ, ಬೇಕಾದ್ರೆ ಬರಂಗಿದ್ರೆ ಹೋಗ್ಬಿಟ್ಟು ಓಡಾಡ್ಕೊಂಬಿಟ್ಟು ಬರೋಣ. ಹಬ್ಬ, ಈ ಬಿಸಿಲಲ್ಲಿ ನಾನಂತೂ ಬರಲ್ಲಪ್ಪ. ಹಂಗಲ್ಲ, ಹಳಿಯಂದ್ರು ಬಂದಿದ್ರೆ ಚೆನ್ನಾಗಿರೋದು. ಹಳಿಯಂದ್ರು ಕಾರಾಗ ಹೋಗ್ಬಿಟ್ಟು ಬರ್ಬೋದಿತ್ತು. ಏನಂತೀರ ಹಳಿ ಅಂದರೆ, ನಮ್ಮೂರಾಗೂ ಯಾರು ಕಾರಾಗ ಹೋಗ್ಬಿಟ್ಟು ಸಾಮಾನು ತಗೊ ಬರೋಕ್ಕಿಲ್ಲ. ನಾವು ನೀವೆಲ್ಲ ಕಾರಾಗ ಓಡಾಡ್ಕೊಂಬಿಟ್ಟು ಬಂದರೆ ಎಲ್ಲ ಉರ್ಕೊಂಡು ಸಾಯರು, ಉರ್ಕೊಂಡು ಸತ್ತು ಹೋಗ್ಬಿಡ್ತಾರೆ. ಹಾಂ, ಅದು ಇಲ್ಲ ಅತ್ತೆ, ನನಗೆ ಸ್ವಲ್ಪ ಮೀಟಿಂಗ್ ಬೇರೆ ಇದೆ. ಇನ್ನೊಂದು ಹಾಫ್ ಆನ್ ಅವರ್ ಒಳಗಡೆ ನನ್ನ ಮೀಟಿಂಗ್ ಬೇರೆ ಅಟೆಂಡ್ ಮಾಡಬೇಕು, ಆನ್ಲೈನ್ ಮೀಟಿಂಗು. ಅದಕ್ಕೆ ನನಗೆ ಮತ್ತೆ ಅಲ್ಲೆಲ್ಲ ಬಂದು ಅಲ್ಲೆಲ್ಲ ನಿಂತ್ಕೊಂಡು ಇದು ಮಾಡೋಕ್ಕಾಗಲ್ಲ ಅತ್ತೆ. ನೀವು ಹೋಗ್ಬಿಟ್ಟು ಬನ್ನಿ, ಇನ್ನೊಂದ್ಸಲ ಯಾವಾಗಾದ್ರೂ ಹೋಗೋಣ. ಹಾಂ ಸರಿ, ಆಯಿತು ಹಂಗೆ ಆಯ್ತು ಹೇಳಿ ಅಂದರೆ. ಅದಕ್ಕೆ ನಿಮ್ಗೇನಾದರೂ ಬೇಕಾದರೆ ಫೋನ್ ಮಾಡಿ. ಅದಕ್ಕೆ ಏನು ಬೇಕೋ ಅದನ್ನು ತಗೊಬಿಟ್ಟು ಬರ್ತೀನಿ. ಹಾಗೆ ನೀಯ ಮನೆಯಾಗೆ ನನ್ನ ಮಗಳವಳೆ ಇಲ್ಲೇ ನೀಯ ಅಡಿ ಅಂದರೆ ನನ್ನ ಮಗಳು ತಗೋಸಿ ಮಾತಾಡ್ಕೊಳ್ಳಿ. ನೀವು ಮಾತೇ ಆಡಿಲ್ಲ ಅಂತ ಅನ್ನಿಸ್ತದೆ. ಮಾತಾಡ್ಕೊಳ್ಳಿ ಸರಿನಾ? ನಾನು ಹೋಗ್ಬಿಟ್ಟು ತಗೊಂಬಿಟ್ಟು ಬರ್ತೀನಿ ಸಾಮಾನು ಸರಂಡಿ ಎಲ್ಲ. ಅದಕ್ಕೆ ನಿಮ್ಗೆ ಏನಾರ ಬೇಕಾದ್ರೆ ಯೋಳಿ ಮಾಡ್ಕೊಡ್ತಾಳೆ ನನ್ನ ಮಗಳವಳೆ. ಮನೆಗೆ ನೀವೇನು ಕೇಳಿದ್ರು ಮಾಡ್ಕೊಡ್ತಾಳೆ. ಅಡುಗೆ ಪಡ್ಗೆ ಎಲ್ಲ ಮಾಡೋದ್ರಾಗೂ ಎತ್ತಿದ ಕೈ ನನ್ನ ಮಗಳು. ಸರಿನಾ? ಮಾಡ್ಕೊಡ್ತಾಳೆ, ಮಾಡಿಸ್ಕೊಳ್ಳಿ. ಹಾಂ ಸರಿ ಆಯಿತು ಮಗಳೇ. ನಾನು ಸಂತು ಹೋಯ್ತಾ ಇದ್ದೀನಿ ಕಣಮ್ಮಿ. ಎಲ್ಲನೂ ಸಾಮಾನು ಸರಂಡಿ ಎಲ್ಲ ತಗೊಂಬಿಟ್ಟು ಬರಬೇಕಿತ್ತು. ಇಲ್ಲೆಲ್ಲ ಅಡುಗೆ ಗಿಡಿಗೆ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಸ್ಪೆಷಲ್ ಅಡುಗೆಗಳು ಮಾಡಕ್ಕೆ ಬೇಕಲ್ಲ. ನೀನು ಹೊಸಿ ಹುಷಾರ್ ಕಣಮ್ಮಿ ಮನೆ ತಗೆ. ಸರಿನಾ? ಅತ್ತೆನೂ ನಿಮ್ಮ ಮಾವ ಇಬ್ರು ಇಲ್ಲೇ ಇರ್ತಾರೆ. ಹೊಸಿ ನೋಡ್ಕೊಂಡು ಅವ್ರು ಏನು ಬೇಕೋ ಕೇಳು. ಹಂಗೆ ನೀ ರೂಮಾಗೆ ನೀ ಬಾಕ್ಲ ಹಾಕೊಂಡು 24 ಗಂಟೆ ಕುಂತ್ಕೊಳ್ಳೋದಲ್ಲ. ಬಂದವ್ರ ಕಡೆ ವಿಚಾರ ಮಾಡಬೇಕು. ಇನ್ನೇನು ಒಂದು ವಾರದಾಗ ಎಂಗೇಜ್ಮೆಂಟ್ ಐತೆ, ಅದ್ರ ತಯಾರಿ ಬೇರೆ ಮಾಡ್ಕೋಬೇಕು. ಅಯ್ಯೋ, ಎಷ್ಟು ಬಡ್ಕೊಂಡು ನನ್ನ ಮಗಳು ಅನ್ನಕ್ಕಿಲ್ಲ ಅನ್ನಕ್ಕಿಲ್ಲ. ರೂಮಾಗ ಕುಂತ್ಕೊಬಿಟ್ಲು, ಮನೆ ಕಬಿಟ್ಲು ಅಂದರೆ ಅಷ್ಟೇ ನೀ ಮುಗ್ದೋಯ್ತು. ಹೋಗ್ಬಿಟ್ಟು ಬರ್ತೀವಿ. ಹಾಂ ಒಳ್ಳೇದು. ಓ ರೀ, ಬನ್ನಿ ಹೋಗನಿ, ಟೈಮ್ ಆಯಿತು. ನಿಮ್ದೇನಿ ಎಕ್ಸೆಲ್ ತಗೊಬನ್ನಿ, ಹೋಗನಿ. ಲೇಟ್ ಆಯ್ತದೆ, ಸಾಮಾನ ತುಂಬ್ಕೊಬಿಟ್ಟು ಬರಬೇಕು. ಬನ್ನಿ. ಈ ಮೂದೇವಿ ನೋಡ್ರೆ ನಂಗೆ ಮೈಯೂರಿತೈತೆ ಕಣ. ಬೇರೆ ನೋಡಿದ್ರೆ ಮೈಯೂರಿತೈತೆ ಇಲ್ವೋ, ಇವಳು ನೋಡಿದ್ರೆ ಮಾತ್ರ ಜಾಸ್ತಿ ಮೈಯೂರಿತೈತೆ ನನಗೆ. ಅಮ್ಮ, ಇನ್ನೂ ಇವಳಿಗಿನ್ನ ಮಗಳು ನೋಡ್ರೆ ನಂಗೆ ಇನ್ನೂ ಮೈಯೂರಿತೈತಮ್ಮ. ಏನು ಮಾಡೋಣ, ಎಲ್ಲ ನಿಮ್ಮ ಅಪ್ಪ ಮಾಡಿರೋದು. ನಂಗೆ ಇವಾಗ ಮೈಯೆಲ್ಲ ಉರಿತೈತೆ ಕಣ್ಲ, ಮೈಯೆಲ್ಲ ಉರಿತೈತೆ. ಏನು ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ. ನಿಮ್ಮ ಅಪ್ಪನಿಂದಾನೆ ಎಲ್ಲನೂ ಆಸ್ತಿ ಹೀರೋನು ಒಬ್ಬ ಕಣ ನೀನು. ನಿನ್ಗೊಂದು ಚೂರು ಹೆಚ್ಚು ಕಮ್ಮಿ ಆದ್ರೂ ಆಮೇಲೆ ಆಸ್ತಿ ಕೊಡಲಿಲ್ಲ ಅಂತಂದರೆ ನೀನು ಬೀದಿನಾಗಿರೋದು ನನ್ನ ಕೈ ನೋಡೋಕ್ಕಾಗಲ್ವೋ. ಅದಕ್ಕೆ ಇಷ್ಟೆಲ್ಲ ಸಹಿಸ್ಕೊಂಡಿದ್ದೀನಿ. ಇಲ್ಲಾಂದರೆ ಬೇರೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ತಿದ್ದೆ. ಒಂದು ಕೆಲಸ ಮಾಡೋಣ, ಇವಳಿಗೆ ಏನು ನಮ್ಗೆ ಇಷ್ಟ ಇಲ್ಲ ಅನ್ನೋ ಥರ ನಡ್ಕೋಬೇಕು. ಈಗ ಮಗಳವಳಲ್ಲ, ಅವಳಿಗೆ ನಾವು ಇಷ್ಟ ಇಲ್ಲ, ಇವಳಂದರೆ ಇಷ್ಟ ಇಲ್ಲ ಅನ್ನೋ ಥರ ನಡ್ಕೊಳ್ಳೋಣ. ಇವಳು ಬಾಯಿಂದನೇ ನನಗೆ ಮದುವೆ ಇಷ್ಟ ಇಲ್ಲ ಅಂತ ಬಂದರೆ ಆವಾಗ ಆರಾಮಾಗೆ ನೀನು ಪಾಡು, ನೀನು ಎಲ್ಲಾದರೂ ಇರ್ಬೋದು. ನಿಮ್ಮಪ್ಪ ಏನೂ ಕೇಳಲ್ಲ ಕಣೋ. ಆ ಥರ ಮಾಡೋದು ಹೆಂಗಮ್ಮ? ಹೆಂಗೆ ಅಂತಂದರೆ ಮಾಡ್ತೀನಿರು. ರಚ್ಚು ಅತ್ತೆ. ಅಯ್ಯೋ, ನನಗೆ ಯಾಕೋ ತುಂಬ ತಲೆನೋವ್ತೈತೆ. ಹೋಗ್ಬಿಟ್ಟು ಕಾಫಿ ಮಾಡ್ಕೊಂಬಿಟ್ಟು ಬಾಮ್ಮ. ಆಯಿತು ಅತ್ತೆ. ಹಾಗೆ ನಾನು ಕುತ್ಕೊಳ್ಳೋಕೆ ಚೇರ್ ಹಾಕು. ಛೇ, ನಿಮ್ಮ ಮನೆ ಏನು ಮನೆನ ಇದು? ಕುತ್ಕೊಳ್ಳೋಕೆ ಒಂದು ಚೇರು ಹಾಕಿರಲ್ವ ನೀವು? ಏನು ಚೇರ್ನ ನೀವು ಏನು ಅನ್ಕೊಬಿಟ್ಟಿದ್ರಾ? ಯಾವಾಗೂ ಎತ್ತಿಕೋದೇನ ಕೆಲಸ? ಬೇಕಾದಾಗೆಲ್ಲ ಚೇರ್ನ ತಲೆ ಮೇಲೆ ಹೊತ್ಕೊಂಬಂದ್ಬಿಟ್ಟು ನಾವು ಹಾಕೊಂಡು ಕುತ್ಕೋಬೇಕಾ? ಮೊದಲು ತಂದು ಚೇರ್ ಹಾಕು. ಹಾಂ ಸರಿ ಆಯಿತು. ಹಿಂಗೆ ಇವಳು ಟಾರ್ಚರ್ ಕೊಡ್ತಾ ಇದ್ರೆ ಆವಾಗ ಬಾಯಿ ಮುಚ್ಕೊಂಡು ಬಿದ್ದಿರ್ತಾಳೆ. ಮದುವೆ ಬೇಡವೇ ಬೇಡಪ್ಪ ಅಂತ ಅವ್ರ ಅಮ್ಮನ ಹತ್ರ ಗುಳಾಡ್ಕೊಂಡು ಹೇಳ್ತಾಳೆ. ನೋಡ್ತಾ ಇರು. ಹಾಂ ಹೌದು. ಏನು ನೀನು ಚೇರ್ ತರ ತನಕ ನಾವು ಹಿಂಗೆ ನಿಂತ್ಕೊಂಡಿರ್ಬೇಕಾ? ನನಗಂತೂ ಕೈ ಕಾಲೆಲ್ಲ ನೋವ್ತೈತೆ. ಅಪ್ಪ, ಇವಳನ್ನ ಕಟ್ಕೊಂಡೋದ್ರೆ ನಮ್ಮ ಮನೆಗೆ ಅದೇನು ಮಾಡಬೇಕೋ ಏನೋ ನಮ್ಮ, ನನಗಂತೂ ಗೊತ್ತಿಲ್ಲ. ಆದಷ್ಟು ಬೇಗ ತಗೊಂಬಾ ಚೇರ್ನ. ಹಾಂ ತಂದೆ ತಗೊಳ್ಳಿ ಚೇರು. ಅಯ್ಯೋ, ಕಾಫಿ ಯಾವಾಗ ಮಾಡ್ಕೊಬರ್ತೀಯನ್ನು? ಬರೀ ಅದು ಇದು ಅಂತಾನೆ ಆಯ್ತು. ನಮ್ಮ ಮನೇಲಿ ಪಟ ಅಂತ ಕೆಲಸ ಮುಗ್ದೋಗಿರ್ಬೇಕು. ಸರಿನಾ? ಹಿಂಗೆ ಆದ್ರೆ ನಮ್ಮ ಮನೇಲಿ ಬಾಳಕ್ಕಾಗಲ್ಲ ನೀನು. ಹೋಗೋಗು ಬೇಗ. ಸರಿ ಅತ್ತೆ. ಯಪ್ಪ, ಇವ್ರೇನು ಹಿಂಗೆ ಆಡ್ತಾರಲ್ಲ,
ಥು ಇವ್ರ ಹತ್ರ ಭಾಳ ತಾನೆ ಹೆಂಗೆ ನನಗಂತೂ ಇವ್ರನ್ನ ಕಂಡ್ರೆ ಆಗಲ್ಲ. ಏನು ದುರಾಂಕಾರ ಮಾಡ್ತಾರೆ ಇವ್ರು ಭಾಳಗಿಷ್ಟು. ಥು ನಮ್ಮಮ್ಮಂಗೆ ಅದು ಯಾಕೆ ಅರ್ಥ ಆಗ್ತಾ ಇಲ್ವೋ. ನನ್ನ ಖುಷಿಗಿನ ನಮ್ಮಮ್ಮಂಗೆ ದುಡ್ಡಾಗಿರೋದೇನೇ ಮುಖ್ಯ ಅನ್ನಿಸ್ತೈತೆ. ನೋಡು ಇವನೆಷ್ಟು ದುರಾಂಕಾರ ಮಾಡ್ತಾನೆ. ಹಾಂ ಒಂದು ಚೇರ್ ಗೊತ್ತಿಲ್ವಾ ಅಂತ ಕೇಳ್ತಾನೆ. ಏನಕ್ಕೆ ಮಾಡ್ಕೋಬೇಕಂಗನೋ ನನ್ನ ಮನೆಗೆ ಏನಕ್ಕೆ ಬರಬೇಕಿತ್ತು. ಅವ್ರ ಅಪ್ಪ ಅಮ್ಮಂಗೆ ಹೇಳ್ಬೇಕು ಇಷ್ಟ ಇಲ್ಲ ಮದುವೆ ಅಂತ ಹೇಳ್ಬಿಟ್ಟು. ಛೇ ಹೆಂಗೆ ಸೂಪರ್ ಕಣ್ಲ. ನಾನೊಂಚೂರು ತೋರಿಸ್ತೀನಿ ನೋಡು. ಅಮ್ಮ ಹೆಂಗಾದ್ರೂ ಮಾಡಿ ನೀನೇ ಈ ಮದುವೆ ನಿಲ್ಲಿಸ್ಬೇಕಮ್ಮ. ನಿನಗೋಸ್ಕರ ಅಂತೇಳ್ಬಿಟ್ಟು ಫ್ಯಾಷನ್ನಾಗಿರೋ ಸ್ಟ್ಯಾಂಡರ್ಡಾಗಿ ಅಮೇರಿಕಾದಲ್ಲಿರೋ ಬೆಳೆದಿರೋಂಥ ಸೊಸೆನೇ ಕರ್ಕೊಂಬಂದ್ಬಿಡ್ತೀನಿ ಕಣಮ್ಮ. ಪ್ಲೀಸ್ ಕಣಮ್ಮ ಹೆಂಗಾದ್ರೂ ಮಾಡಿ ಹೆಲ್ಪ್ ಮಾಡಮ್ಮ ನನಗೆ. ಇನ್ನೊಂದು ತಿಂಗಳೊಳಗಡೆನೇ ನಾನು ಅಮೇರಿಕಾಗೆ ಹೋಗ್ಬೇಕು ಅಮ್ಮ. ಇಲ್ಲ ಅಂತಂದರೆ ದೇವರಣೆ ಕಷ್ಟ ಆಗುತ್ತಮ್ಮ. ಪ್ಲೀಸ್ ಏನಾದರೂ ಮಾಡಿ ಈ ಮೂದೇವಿನ ನಾನು ಗಂಟು ಬೀಳೋದನ್ನು ತಪ್ಸಮ್ಮ, ಸರಿನಾ? ನೀನೇನು ತಲೆ ಕೆಡಿಸ್ಕೊಂಬೇಡ, ನೋಡ್ತಾ ಇರು. ಕಾಫಿ ಅತ್ತೆ. ಛೇ ಇದನ್ನ ಯಾರು ಕಾಫಿ ಅಂತಾರೆ? ಇದನ್ನ ಯಾರಾದ್ರೂ ಹಾಂ ಈ ಥರನ ಕಾಫಿ ಮಾಡ್ಕೊಂಡು ಬರೋದು ನೀನು? ಅತ್ತೆ ಚೆನ್ನಾಗಿನೇ ಮಾಡಿದ್ದೀನಲ್ಲ ಅತ್ತೆ, ನೀವಿನ್ನೂ ಕುಡ್ದೇ ಇಲ್ಲ, ಅವಾಗೇನೇ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇದ್ದೀರಾ? ಹೇಯ್ ನಾನೇ ನಿಂತರ ಅನ್ಕೊಂಡೇನೆ. ವಾಸನೆ ನೋಡಿ ಸ್ಮೆಲ್ ನೋಡೇನೆ ಕಾಫಿ ಚೆನ್ನಾಗೈತೆ ಚೆನ್ನಾಗಿಲ್ಲ ಅಂತ ಹೇಳ್ತೀನಿ. ಏನೇ ಇದು ಕಪ್ಪು ಕಾಫಿ? ಅಪ್ಪ ನಾನು ಬ್ಲಾಕ್ ಕಾಫಿ ಕೇಳಿದ್ದೇನೆ ನೀನು? ಒಳ್ಳೆ ಹಳ್ಳಿ ಗಮಾರಿ. ಅಮ್ಮ ನನ್ನ ಮನೆಗೆ ಬಂದಮೇಲೆ ಅದು ಹೆಂಗೆ ಸಂಸಾರ ಮಾಡ್ತೀಯೋ ನನಗಂತೂ ಗೊತ್ತಿಲ್ಲ. ಛೇ ಕಾಫಿಗೆ ನೋಡು ಹಾಲು ಸಮೇತ ಹಾಕಿಲ್ಲ ಕಣು. ನೋಡು ಕಪ್ಪಿಗೆ ಐತೆ, ವಾಸನೆ ನೋಡಿದ್ರೆ ಗೊತ್ತಾಗ್ತೈತೆ ಏನು ಕಾಫಿ ಚೆನ್ನಾಗಿಲ್ಲ ಅಂತ ಹೇಳ್ಬಿಟ್ಟು. ಅಪ್ಪ ಏನಾದರೂ ಅಂದರೆ ಮಾತ್ರ ಕೋಪ ಮೂಗಿನ ತುದಿಗೆ ಬಂದ್ಬಿಡ್ತದೆ ಈಗಿನ ಕಾಲದ ಹೆಣ್ಮಕ್ಳಿಗೆ. ಛೇ ತಗೋ ಈ ಕಾಫಿನ ನೀನೇ ಕುಡಿ, ನನಗೇನು ಬೇಡ. ಅತ್ತೆ ಅದು ನಾನು ಹಿಂಗೆ ಅತ್ತೆ ನಮ್ಮ ಮನೆ ಕಾಫಿ ಮಾಡೋದು, ಅಮ್ಮ ಎಲ್ಲ ಹಿಂಗೆ ತಾನೇ ಮಾಡಿದ್ದು. ಏನೇ ಅಂದರೆ ನಾನು ಸುಳ್ಳು ಹೇಳ್ತಿದ್ದೀನಿ ಅಂತನಾ? ಇಲ್ಲ ಅತ್ತೆ ತಗೊಳ್ಳೆ ಕಾಫಿನ. ನಿಮ್ಮಂಥ ಹಳ್ಳಿಯವ್ರಿಗೆ ಏನು ಗೊತ್ತಾಗಬೇಕು? ಕಾಫಿ ಹೆಂಗೆ ಮಾಡ್ಕೊಂಡು ಕುಡಿಯೋದು ಅಂತ. ಒಂದು ಲೋಟ ನೀರು ಹಾಕ್ಬಿಟ್ಟು ಒಂದು ಕಾಲು ಲೋಟ ಹಾಲು ಹಾಕ್ಬಿಟ್ಟು ಒಂದು ಸ್ಪೂನ್ ಸಕ್ಕರೆ ಹಾಕ್ಬಿಟ್ಟು ಮಾಡಿಬಿಟ್ರೆ ಮುಗಿದೋಯ್ತು ಕಾಫಿ ಅಲ್ವಾ? ಅದಕ್ಕೆ ಅಂತ ಒಂದು ಮೆಥಡ್ ಇರುತ್ತೆ. ಸಾರಿ ಅತ್ತೆ ನಂಗೆ ಆ ಥರ ಎಲ್ಲ ಮಾಡೋಕ್ಕೆ ಬರಲ್ಲ. ನನಗೆ ಹಿಂಗೆ ಬಂದಿದ್ದು, ಅದಕ್ಕೆ ಹಿಂಗೇನೆ ಮಾಡ್ಕೊಂಡು ಬಂದ್ಬಿಟ್ಟೆ. ಹಾಂ ಮನೆಗೆ ಬಂದಮೇಲೆ ಕಲಿಬೇಕು. ಮನೆಗೆ ಇನ್ನೇನು ಕೆಲಸ ಅನ್ಕೊಂಡೆ? ಮನೆಗೆ ಪಾತ್ರೆ ಕಸ. ನಮ್ಮ ಮನೆ ಏನು ನಿಮ್ಮ ಥರ ಏನು ಚಿಕ್ಕ ಮನೆ ಅಂತ ಅನ್ಕೋಬೇಡ. ನಮ್ಮದು 3 ಮನೆ, ದೊಡ್ಡ ಮನೆ. ದಿನ ಬೆಳಿಗ್ಗೆ ಆದರೆ ನಿನಗೆ ಅದೇ ಕೆಲಸ. ಅಯ್ಯೋ ಮನೆ ಕುತ್ಕೊಂಡು ತಿನ್ನೋದಕ್ಕಿನ್ನ ಇನ್ನೇನು ಕೆಲಸ ಐತಮ್ಮ? ಮಾಡ್ತಾಳೆ ಬಿಡು ಮನೆ ಕೆಲಸ ಎಲ್ಲನೂ. ಇನ್ನೇನು ತಿನ್ಕೊಂಡು ಕುತ್ಕೊಳ್ಳೋದು ಅಷ್ಟೇ ತಾನೇ ಇವಳು ಕೆಲಸ. ಇನ್ನೇನು ಓದಿರೋದು PUC. ಏನು PUC ಓದೋಳೆ ಅಂದರೆ ನಮ್ಮ ಫ್ಯಾಕ್ಟ್ರಿ ಅಂತ ನೋಡ್ಕೊಳಕ್ಕಂತ ಇವಳು ಕೈಲಾಗಲ್ಲ. ಅಷ್ಟೇ ಸಾಲದು ಅಂತ ಹೇಳ್ಬಿಟ್ಟು ಹಳ್ಳಿ ಹುಡುಗಿ ಬೇರೆ, ಸಿಟಿ ಬಗ್ಗೆ ಏನು ಬೇರೆ ಗೊತ್ತಿಲ್ಲ. ಮನೆ ಕುತ್ಕೊಂಡು ಕಾಫಿ ಮುಸ್ತ್ರೆ ಎಲ್ಲ ಮಾಡ್ಕೊಂಡಿರ್ತಾಳೆ ಬಿಡಮ್ಮ. ನಿನಗೇನು ತೊಂದರೆ ಇಲ್ಲ. ನಮ್ಮ ಮನೆಗೆ ಇಬ್ರು ಕೆಲಸದಳನ್ನ ತೆಗೆದಾಕ್ಬಿಟ್ರೆ ಏನು ತೊಂದರೆ ಇರಲ್ಲ. ಆರಾಮಾಗಿ ಅಡುಗೆ ಮಾಡ್ಕೊಂಡು ಮುಂದುವರ್ಸ್ಕೊಂಡು ಹೋಗ್ತಾಳೆ. ಸಂಬಳನೂ ಮಿಕ್ಕಂತ ನಮಗೆ ಕೊಡೋದು. ಸರಿಯಾಗಿ ಹೇಳ್ದೆ ಕಣೋ. ಅಮ್ಮ ಸರಿಯಾಗಿ ಮಾಡ್ತಾ ಇದೀವಿ. ಅಮ್ಮ ಅವಳು ನಿಜವಾಗ್ಲೂ ಮದುವೆ ಕ್ಯಾನ್ಸಲ್ ಮಾಡ್ತಾಳೆ ತಾನೇ? ಕ್ಯಾನ್ಸಲ್ ಮಾಡಿದೆ ಇನ್ನೇನು ಮಾಡ್ತಾಳೆ? ನಾವಿಬ್ರು ಹಿಂಗೆ ಮಾತಾಡಿ ಹಿಂಗೆ ಟಾರ್ಚರ್ ಕೊಟ್ರೆ ಮದುವೆ ಅಂತ ತಾನೇ ಏನಕ್ಕೆ ಮಾಡ್ಕೊಂತಾಳೆ ಅವಳು? ಅವಳನ್ನ ಕೂಡ ಇದಕ್ಕೇನೆ ಸುಮ್ಮನೆ ಆಗೋಗ್ಬಿಡ್ತಾಳೆ ಕಣೋ. ಈ ಹಳ್ಳಿ ಗಮನಿಗೆ ಸೆಟ್ ಆಗಲ್ಲ. ಅದು ಯಾವುದೋ ಅಮೇರಿಕಾ ಫಿಗರು ಅಂದಲ್ಲ, ಅವಳನ್ನೇ ಮದುವೆ ಮಾಡ್ಕೊಬಾರೋ. ಎಲ್ಲ ನನ್ನ ಫ್ರೆಂಡ್ಸ್ಗೆ ಎಲ್ಲನೂ ಹೇಳಿದ್ದೀನಿ, ನನ್ನ ಸೊಸೆ ಪರೋಳು ಹಂಗಿರಬೇಕು ಹಿಂಗಿರಬೇಕು ಅಂತ. ನೀನು ಲೋಕಲ್ ಥರ ಎಲ್ಲ ಮದುವೆ ಮಾಡ್ಕೊಂಡ್ರೆ ನನ್ನ ಪ್ರೆಸ್ಟೀಜ್ ಏನಾಗಲ್ಲ ಹೇಳು? ಡೋಂಟ್ ವರಿ ಅಮ್ಮ, ನೀನು ಸೊಸೆ ತುಂಬಾ ಮುದ್ದಾಗಿರ್ತಾಳೆ. ನೀನೇನು ಯೋಚನೆ ಮಾಡಕ್ಕೆ ಹೋಗ್ಬೇಡ. ಈ ಹಳ್ಳಿ ಗಮಾರಿ ಥರ ಅಂತನೂ ಏನೂ ಇರಲ್ಲ, ಸರಿನಾ? ಹಾಂ ಏನು ಅಮ್ಮ ಮಗುಂದು ಇಬ್ರದ್ದು ಏನು ಮೀಟಿಂಗು? ಅದು ಮದುವೆ ಹೇಗೆ ಮಾಡ್ಕೋಬೇಕು ಹೆಂಗೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ದಾರೆ. ಮದುವೆ ಎಲ್ಲಮ್ಮ ಮಾಡ್ಕೊಳ್ಳೋದು ಹೆಂಗಮ್ಮ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ರು. ಅದಕ್ಕೇನೆ ಹೇಳ್ತಾ ಇದ್ದೆ. ಬಿಡೋ ಮಗನೇ, ಇಡೀ ಊರನ್ನೇ ನಿನ್ನ ಕಡೆ ನೋಡಬೇಕು, ಅಷ್ಟು ಗ್ರ್ಯಾಂಡಾಗೇನೆ ಮದುವೆ ಮಾಡ್ತೀನಿ. ಗೊತ್ತು ಅಪ್ಪ ನೀನು ನನಗೋಸ್ಕರ ಮಾಡ್ತೀಯಾ ಅಂತ. ಮತ್ತು ನನ್ನ ತಂಗಿ ಎಲ್ಲೋದ್ಲು? ಸರೋಜಿ ಮಾವ ಅಮ್ಮ ಹೊರಗಡೆ ಸಂತೆಗೆ ಹೋಗೈತೆ. ಓ ಹೌದಾ ಸೊಸೆ, ಒಂದು ಲೋಟ ಕಾಫಿ ಮಾಡ್ಕೊಂಬಿಟ್ಟು ಬಾಮ್ಮ. ಥೂ ಒಂದು ಕಾಫಿ ಮಾಡಿಕೊಟ್ಟಿದ್ದಕ್ಕೇ ಊರಿಗಾಗೋಷ್ಟು ಮಾತಾಡ್ತಾರೆ. ನಮ್ಮ ಮಾವ ಏನು ಮಾತಾಡ್ತಾನೋ ಏನೋ ಗೊತ್ತಿಲ್ವಲ್ಲ. ನನ್ನ ಸೊಸೆ ಎಷ್ಟು ಮುದ್ದು ಅಲ್ವಾ, ಎಷ್ಟು ಮುಗ್ದೆ ಅಲ್ವಾ? ಹ್ಞೂ ರೀ, ನನಗಂತೂ ತುಂಬಾ ಇಷ್ಟ ಆದ್ಲು ರೀ. ಹಾಂ ನನಗೆ ಗೊತ್ತಿತ್ತು ನಿಂಗೊಂದು ದಿನದಲ್ಲೇ ಅವಳು ಇಷ್ಟ ಆಗ್ಬಿಡ್ತಾಳೆ ಅಂತ. ಸೊಸೆ ಕಾಫಿ ಮಾತ್ರ ಮಸ್ತಾಗಿ ಮಾಡ್ತೀಯ ಸೊಸೆ ನೀನಂತಂದ್ರೆ. ಇನ್ನು ಮೇಲೆ ನಮ್ಮ ಮನೆಗೆ ಬಂದಮೇಲೆ ಬೆಳಿಗ್ಗೆ ಎದ್ದು ನಿನ್ನ ಕೈಯಾರೇನೇ ಕಾಫಿ ಮಾಡ್ಕೊಡ್ಬೇಕು. ಹಾಂ ಮಾವ. ಹ್ಞೂ ರೀ, ನಮ್ಮ ಸೊಸೆ ತುಂಬಾ ಚೆನ್ನಾಗಿ ಮಾಡ್ತಾಳೆ ಕಾಫಿ ಎಲ್ಲನೂ ಅಲ್ವಾ? ಹಾಂ ಥೂ ಎಷ್ಟು ನಾಟಕ ಮಾಡ್ತಾರೆ, ಡ್ರಾಮಾ ಫ್ಯಾಮಿಲಿ. ನಮ್ಮಮ್ಮಂಗೆ ಇವ್ರು ಹೆಚ್ಚಾದರು, ಆದರೆ ನಾನು ಅಚ್ಚು ಎಷ್ಟು ಒಳ್ಳೆನು. ಅವನಂತೂ ಮುಖ್ಯನೇ ಆಗ್ತಿಲ್ಲ ನಮ್ಮಮ್ಮಂಗೆ. ನಮ್ಮಮ್ಮ ಬರಲಿ, ಈ ಅಮ್ಮನ ವಿಚಾರ ನಾಟಕ ಎಲ್ಲನೂ ಹೇಳ್ತೀನಿ. ನಾನಂತೂ ಮದುವೆ ಆಗಲ್ಲ ಇವನಂತ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ ನಾನು. ಏನು ನಾಟಕ ಮಾಡ್ತಾರೆ, ಏನು ಇದು ಮಾಡ್ತಾರೆ, ಛೇ ಎಲ್ಲ ಅಮ್ಮ ಬರಲಿ ಹೇಳ್ತೀನಿ.